ಸೊ ನಾವು ರಾಜಕಾರಣದವರು ಮಹಿಳೆ ಬಗ್ಗೆ ನಿಮ್ಮ ಆಚಾರ ವಿಚಾರ, ಮಹಿಳೆ ಹೆಣ್ಣು ಕುಟುಂಬದ ಕಣ್ಣು ಅಂತ ತೆಗೆದುಕೊಂಡೋಗಿ ಭೂಮಿ ತಾಯಿ ಅಂತ ಹೇಳಿ ಪ್ರತಿಯೊಂದು ಊರಿಗೂ ಕೂಡ ಎಲ್ಲೋದ್ರೂ ಕೂಡ ಗ್ರಾಮ ದೇವತೆ ಯಾವ್ದಪ್ಪ ಅಂತ ಕೇಳ್ತೀವಿ ಹೊರತು ಬೇರೆ ಬಸವಣ್ಣನ ದೇವಸ್ಥಾನ ಇದೆ ಇನ್ನೊಂದು ದೇವಸ್ಥಾನ ಇದೆ ಅಂತ ಕೇಳುದಿಲ್ಲ. ಅದು ಮೊದ್ಲಿಂದ ಬಂದಿದೆ. ಬೆಂಗಳೂರು ಬಂದ ತಕ್ಷಣ ಗ್ರಾಮ ದೇವತೆ ಯಾವುದು? ಅಣ್ಣಮ್ಮ ಅಲ್ವಾ? ಹಂಗೆ ಈ ಭೂಮಿಗೆ ತಾಯಿ ಅಂತ ಕರಿತೀವಿ. ನಮ್ ನಾಡ ದೇವತೆ ಯಾವ್ದಪ್ಪ ಅಂದ್ರೆ ಚಾಮುಂಡೇಶ್ವರಿ ಅಂತ ಹೇಳ್ತೀವಿ ನಾವು. ಹಂಗೆ ನಿಮ್ಗೆ ಆದಂತ ಒಂದು ಪ್ರತ್ಯೇಕವಾದಂತ ಸ್ಥಾನ ಇದೆ, ಅಷ್ಟೇ ಮಮತೆ ಕೂಡ ಇದೆ. ಸೊ ಹಂಗೆ ನಾವು ಇಡೀ ಸಮಾಜಕ್ಕೆ ಒಂದು ದೊಡ್ಡ ನಿಮ್ಮಿಂದನೇ ಸೃಷ್ಟಿ. ಸೊ ಅದರಿಂದ ನಿಮ್ಮ ಗೌರವ ನಮಗೆ ಅರಿವಿದೆ. ಅದು ಭಾರತದ ಸಂಸ್ಕೃತಿಲಿ ಈ ನಿಮ್ಗೆ ಆದಂತ ಒಂದು ಪ್ರತ್ಯೇಕವಾದಂತ ಸ್ಥಾನಮಾನ ಎಲ್ಲ ಇದೆ. ಮುಂದಕ್ಕೆ ನಾಯಕತ್ವ ಕೂಡ ನೀವೆಲ್ಲ ಚೆನ್ನಾಗಿ ಬೆಳೆಸ್ಕೋಬೇಕು, ಲೀಡರ್ಸ್ ಆಗ್ಬೇಕು. ನಮ್ಮ ಪಾರ್ಟಿಲಿ ಹಿಂದೆ ನಾವು ರಿಸರ್ವೇಶನ್ ತಂದ್ಬಿಟ್ಟಿದ್ದ. ಈಗ ಲೋಕಲ್ ಬಾಡೀಸ್ಗೆಲ್ಲ ಪಂಚಾಯತಿಯಿಂದ ನಮ್ಮ ಪಾರ್ಲಿಮೆಂಟ್ ಅವ್ರಿಗೂ ಕೂಡ ಈಗ ರಿಸರ್ವೇಶನ್ ಬಂದಿದೆ. ಪಂಚಾಯತಿಲಿ 50% ಬಂದ್ಬಿಟ್ಟಿದೆ. ಈಗ ಪಾರ್ಲಿಮೆಂಟ್ 33% ಬಂದಿದೆ. ಯಾರು ಅದನ್ನ ಸಂವಿಧಾನನ ಬದಲಾವಣೆ ಮಾಡ್ಲಿಕ್ಕೆ ಆಗುವುದಿಲ್ಲ. 270ರಲ್ಲಿ 70 ಜನ ಹೆಣ್ಮಕ್ಳು ಬರ್ತಾರೆ, ಇಲ್ಲಾಂದ್ರೆ 70 ಆಡ್ ಆಗ್ತದೆ 224ರಲ್ಲಿ. ಅದನ್ನು ಯಾರು ತಪ್ಪಿಸ್ಕೊಳಕ್ ಆಗುದಿಲ್ಲ. ಎಷ್ಟೋ ಜನ ಮಹಿಳಾ ನಮ್ಮ ಸರ್ಕಾರಿ ನೌಕರಿ ಇದಾರಲ್ಲ, ಎಲ್ಲರೂ ಕೂಡ ಒಂದು 7-8 ಜನಕ್ಕೆ ನಾವೇ ಟಿಕೆಟ್ ಕೊಟ್ಟು, ನಿಮ್ಮಲ್ಲಿರುವಂತ ಲೀಡರ್ಶಿಪ್ ಇರೋರಿಗೆ ಅಸೆಂಬ್ಲಿ ನಾವೇ ಟಿಕೆಟ್ ಕೊಟ್ಟು ಗೆಲ್ಸಿ. ಕೆಲವರೆಲ್ಲ MLAಗಳು ಆಗಿದ್ದಾರೆ, ಈಗ ಕೂಡ ಆಗಿದ್ದಾರೆ. ಸೊ ಮುಂದಕ್ಕೆ ರಿಸರ್ವೇಶನ್ ಬಂದಾಗ ನೀವು ಯಾರಾಯ್ತಿರೋ ನನಗೆ ಗೊತ್ತಿಲ್ಲ, ನಿಮ್ಗೂ ಸ್ಟ್ರೆಂತ್ ಕ್ರಿಯೇಟ್ ಆಗ್ಬೋದು. ಆದ್ರೆ ಯೂನಿಟಿನ ಬಿಡಕ್ ಹೋಗ್ಬೇಡಿ. ನಾನು ಇನ್ನೊಂದು ಪರ್ಸನಲ್ ಆಗಿ ನಿಮ್ಗೆ ಅಡ್ವೈಸ್ ಮಾಡ್ತೀನಿ, ಒಂದು ತಲೆಯಲ್ಲಿ ಇಟ್ಕೊಳ್ಳಿ. ನೋ ಪಾಯಿಂಟ್ ಆಫ್ ಟೈಮ್ ಜಾತಿ ಮೇಲೆ ನೀವು ಸಂಘಟನೆ ಮಾಡಕ್ ಹೋಗ್ಬಾರ್ದು. ನೀವು ಗೌಡ್ರ ಸಂಘ, ಲಿಂಗಾಯತರ ಸಂಘ, ಹಿಂದುಳಿದ ಸಂಘ, ಒಕ್ಕಲಿಗರ ಸಂಘ, SC/ST ಸಂಘ ಅಂತ ಮಾಡಕ್ ಹೋಗ್ಬಿಡೋದು. ಒಂದೇ ಒಂದು ಸಂಘ ಇರಬೇಕು, ಅದು ಮಹಿಳಾ ಶಕ್ತಿಯ ಸಂಘ ಇರಬೇಕು. ಅದನ್ನ ತಾವು ತಲೆಯಲ್ಲಿ ಇಟ್ಕೊಳ್ಬೇಕು. ಇವತ್ತು ಇಲ್ಲೇ ಇದನ್ನ ತೆಗೆದು ಹಾಕ್ಬೇಕು. ನಾನು ಮುಂದಕ್ಕೆ ಅವೆಲ್ಲ ಬರ್ತವೆ. ನಾನು ಇದನ್ನೆಲ್ಲ ನೋಡಿದ್ದೀನಿ ನಿಮ್ಮ ಸರ್ಕಾರಿ ನೌಕರ ಸಂಘದಲ್ಲಿ. ಹಿಂದೆ ನಾನು ಕೇಶವ ಮೂರ್ತಿ ಇದ್ದಾಗಿಂದ ಕೂಡ 40 ವರ್ಷದಿಂದ ಕೂಡ ನಾನು ಇದನ್ನ ಬಂಗಾರಪ್ಪನವ್ರ ಸಂಪುಟದಲ್ಲಿ ಇದ್ದಾಗಿಂದ ಕೂಡ ನಾನು ನೋಡ್ಕೊಂಡು ನಾನು ಬರ್ತಾ ಇದ್ದೀನಿ. ಅದಕ್ಕೆ ಹೋಗ್ಬಾರ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗಾಗಲೇ ಜಾಗದ ಬಗ್ಗೆ ನನ್ನ ಹತ್ರ ಚೀಫ್ ಮಿನಿಸ್ಟರ್ ಹೇಳ್ತಾ ಇದ್ರು. ಚೀಫ್ ಮಿನಿಸ್ಟರ್ ಹೇಳ್ತಾ ಇದ್ರು, ಕೊಡಂಬ ಜಾಗ ಅವ್ರಿಗೆ ಅಂತ ಅವ್ರು ಹೇಳ್ತಾ ಇದ್ರು.